ಹೊಸಪೇಟೆಯಿಂದ ಕೇದಾರ್ನಾಥ್ಗೆ ಜಸ್ಟ್ 6000 ಅಲ್ಲಿ ಯಾವ ಥರ ಹೋಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಲೋಕ ಸಂಚಾರಿ. ಹೊಸಪೇಟೆಯಿಂದ ಡೆಲ್ಲಿಗೆ ನೀವು ನಾನ್ AC ಸ್ಲೀಪರ್ನ ಬುಕ್ ಮಾಡಿಕೊಂಡೆ 780 ರೂಪೀಸ್ ಆಗುತ್ತೆ. ಇಂಟು 2 ಹೋಗ್ತಾ ಬರ್ತಾ ಸೇರಿದೆ ನಿಮಗೆ 1560 ರೂಪೀಸ್ ಟ್ರೈನಿಗೆ ಆಗುತ್ತೆ. ಆ ಒಂದು ಟ್ರೈನಲ್ಲಿ ನೀವು ಒಂದು ದಿನ ಹೋಗೋದ್ರಿಂದ ಫುಡ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 400 ಇಂಟು 2 ಮಾಡಿದರೆ 800 ರೂಪೀಸ್ ಆಗುತ್ತೆ. ನೀವು ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಹರಿದ್ವಾರ್ ಟ್ರೈನಿಗೆ ನೀವು ನಾನ್ AC ಸ್ಲೀಪರ್ ಬುಕ್ ಮಾಡಿದ್ರು ಕೂಡ 175 ರೂಪೀಸ್ ಹೋಗ್ತಾ ಆಗುತ್ತೆ. ಇಂಟು 2 ಮಾಡಿದರೆ ನಿಮಗೆ 350 ರೂಪೀಸ್ ಹೋಗ್ತಾ ಬರ್ತಾ ಚಾರ್ಜಸ್ ಆಗುತ್ತೆ. ದೆಹಲಿಯಿಂದ ಹರಿದ್ವಾರಕ್ಕೆ ಹೋಗ್ತಾ ನಿಮಗೆ ಟ್ರೈನಲ್ಲಿ ಫುಡ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 300 ಆಗುತ್ತೆ. ಇಂಟು 2 ಮಾಡಿದರೆ 600 ರೂಪೀಸ್ ಆಗುತ್ತೆ. ಹರಿದ್ವಾರ್ ಹೋಗಿಂದ ನೀವು ಅಲ್ಲಿ ಹರಿದ್ವಾರಲ್ಲಿ ಒಂದು ದಿನ ಸ್ಟೇ ಆಗಿ ಅಲ್ಲಿ ರೂಮ್ ರೆಂಟ್ ಬಂದುಬಿಟ್ಟು 600 ರೂಪೀಸ್ ಆಗುತ್ತೆ. ಹರಿದ್ವಾರಲ್ಲಿ ಒಂದು ದಿನ ಸ್ಟೇ ಆಗಿ ಗಂಗಾ ಆರತಿನ ಅಲ್ಲಿ ನೋಡ್ಕೊಳ್ಳಿ. ಹರಿದ್ವಾರಲ್ಲಿ ಒಂದು ದಿನ ಉಳ್ಕೊಳ್ಳೋದ್ರಿಂದ ಅಲ್ಲಿ ಊಟದ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 200 ರೂಪೀಸ್. ಹರಿದ್ವಾರದಿಂದ ಸೋನ್ಪರ್ಗೆ ಹೋಗೋಕ್ಕೆ ನಿಮಗೆ ಬಸ್ ಅವೈಲೇಬಲ್ ಇದೆ. ಬಸ್ಸಿಗಾದರೆ 500 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಬಟ್ ಸೀತಾಪುರಲ್ಲಿ ಲಾಸ್ಟ್ ಸ್ಟಾಪ್ ಆಗುತ್ತೆ. ಅಲ್ಲಿಂದ ನೀವು ಮತ್ತೆ ಸೋನ್ಪರ್ಗೆ ಶೇರಿಂಗ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಅದು ಬದಲು ನನ್ನ ಒಂದು ಸಜೆಷನ್ ಏನು ಅಂತಂದರೆ, ನೀವು ಹರಿದ್ವಾರದಿಂದ ಸೋನ್ಪರ್ಗೆ ಡೈರೆಕ್ಟ್ ಶೇರಿಂಗ್ ಟ್ಯಾಕ್ಸಿ ಸಿಗುತ್ತೆ. ನೀವು ಅದರಲ್ಲಿ ಹೋಗೋದ್ರಿಂದ ನಿಮಗೆ ಊಟಕ್ಕೆ, ತಿಂಡಿಗೆ, ಟಿಫಿನ್ಗೆ ಪ್ರತಿಯೊಂದಕ್ಕೂ ಸೈಡ್ ಆಗ್ತಾರೆ. 700 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಹರಿದ್ವಾರದಿಂದ ಸೋನ್ಪರ್ಗೆ ಹೋಗುವಾಗ ಫುಡ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 300 ಇಂಟು 2 ಮಾಡಿದರೆ 600 ರೂಪೀಸ್ ಆಗುತ್ತೆ. ಸೋನ್ಪರ್ಗೆ ಹೋಗಿಂದ ಅಲ್ಲಿ ಒಂದು ದಿನ ಸ್ಟೇ ಆಗೋಕ್ಕೆ ನಿಮಗೆ ಡಾಮಿನೆಂಟ್ ಅಂತ ಸಿಗುತ್ತೆ. ಅಲ್ಲಿ ನಿಮಗೆ 1 ಡೇಗೆ 150 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ನೆಕ್ಸ್ಟ್ ಸೋನ್ಪರ್ಗಿಂದ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಇರುತ್ತೆ. ನೀವು ಫುಡ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು ಹೆವಿ ಆಗುತ್ತೆ. ಸೊ ನನ್ನ ಒಂದು ಸಜೆಷನ್ ಏನಂತಂದರೆ, ಮಿನಿ ಸ್ಟವ್ ಹಾಗೂ ಮ್ಯಾಗಿ ಪ್ಯಾಕೆಟ್ನ ಕ್ಯಾರಿ ಮಾಡಿ ಆ ಒಂದು ಟೈಮಲ್ಲಿ ಲಾಟ್ ಆಫ್ ಅಮೌಂಟ್ನ ಸೇವ್ ಮಾಡ್ಬೋದು. ಕೇದಾರ್ನಾಥ್ಗೆ ರೀಚ್ ಆಗಿಂದ ಅಲ್ಲಿ ಒಂದು ದಿನ ಸ್ಟೇ ಮಾಡೋದಕ್ಕೆ ಟೆಂಟ್ ಸ್ಟೇ ಬಂದುಬಿಟ್ಟು 250 ರೂಪೀಸ್ ಆಗಿರುತ್ತೆ. ನಾನು ಹೇಳಿದ್ನ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದೆ. 6000 7000 ರೂಪೀಸ್ ಒಳಗಡೆನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಜೈ ಶ್ರೀರಾಮ್, ಜೈ ಮಹಾಕಾಲ್.